ಸೊ ಇಲ್ಲಿ ಇದಕ್ಕೆ ಇವತ್ತು 5.25 ಕಿಲೋಮೀಟರ್ ಇದನ್ನ ನಾವು ಮಾಡಿದ್ದೇವೆ. 5.25 ಕಿಲೋಮೀಟರ್. ಇನ್ನ ಸ್ವಲ್ಪ ಪ್ಯಾಚಸ್ ಇದೆ, ಅದೆಲ್ಲ ಜಾಯಿನ್ ಆಗ್ತದೆ. ಇದಕ್ಕೆ 450 ಕೋಟಿ ರೂಪಾಯಿ ಇದಕ್ಕೆ ಈಗಾಗಲೇ ಖರ್ಚಾಗಿದೆ. ಇದೇನು ಜಾಸ್ತಿ ಏನಿಲ್ಲ, ಈಗಿನ ಲೆಕ್ಕಾಚಾರ ಹಾಕಿದ್ರೆ ಜಾಸ್ತಿ ಇಲ್ಲ. ಇವತ್ತು ಬೆಳಗ್ಗೆ ನಾನು ನಮ್ಮ ಚೀಫ್ ಮಿನಿಸ್ಟರ್ ನಾನಿಬ್ರು ಚೆಕ್ ಮಾಡ್ತಿದ್ದು. ನಾನು ರಾಮಲಿಂಗಾರೆಡ್ಡಿ ಅವರು ಚೀಫ್ ಮಿನಿಸ್ಟರ್ ಎಲ್ಲ ಅನೇಕ ವಿಚಾರಗಳಲ್ಲಿ ಇವತ್ತು ಚರ್ಚೆ ಮಾಡ್ತೀವಿ. ಒಂದು 100 ಕಿಲೋಮೀಟರ್ ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ಗಳ ಬಗ್ಗೆ ನಾವು ಮಾತಾಡ್ತಿದ್ದು. ಅದಕ್ಕೆ ಒಂದು 120ರಿಂದ 150 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು. ಆದ್ರೆ ಇದು ಡಬಲ್ ಡೆಕ್ಕರ್ಗೆ 5 ಕಿಲೋಮೀಟರ್ 5.5 ಕಿಲೋಮೀಟರ್ಗೆ ಸುಮಾರು 450 ಕೋಟಿ ರೂಪಾಯಿ ಇವತ್ತು ಆಗಿದೆ. ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಇವತ್ತು ನಾವು ಮಾಡಿದ್ದೇವೆ. ಬಹುಶಃ ಈ ಭಾಗದ ಎಲ್ಲ ಜನ ಎಷ್ಟು ಅನುಕೂಲ ಆಗ್ತದೆ ಅನ್ನೋದನ್ನ ಕೆಳಗಡೆ ಹೋಗಿ ನೋಡ್ಬೇಕು, ನೀವು ಮೇಲ್ಗಡೆ ಹೋಗಿ ನೋಡ್ಬೇಕು. ನಿಮ್ಗೆ ಅದ್ ಲೆಕ್ಕಾಚಾರ ನಿಮ್ಮ ಅನುಭವ ಆಗ್ಬೇಕು, ಮಾಧ್ಯಮದವ್ರಿಗಾಗ್ಲಿ ಯಾರಿಗೇ ಆಗ್ಲಿ. ಸೊ ಅದಕ್ಕೆ ಇವತ್ತು ನಾನು ಬಂದು ಒಂದು ಟ್ರಯಲ್ ರನ್ ಪ್ರಾರಂಭ ಮಾಡಲಿಕ್ಕೆ, ಇನ್ನು ಏನೇನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಕೂಡ ಸೆಪರೇಟ್ ಮಾಡಲಿಕ್ಕೆ, ಜನರಿಗೆ ಇದನ್ನ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಬಂದು ಈ ಟ್ರಯಲ್ ರನ್ ಅನ್ನ ಇವತ್ತು ನಾವು ಪ್ರಾರಂಭವನ್ನ ನಾವು ಮಾಡಿದ್ದೇವೆ. ನಾನು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಹೊಸದಾಗಿದ್ದಾರೆ ಖಟ್ಟರ್ ಅವರು ಕೂಡ ನಾನು ಹೇಳಿದ್ದೇನೆ, ನೀವು ಬರಬೇಕು ಅಂತ ಕೂಡ ಅವ್ರಿಗೆ ಹೇಳಿದ್ದೇನೆ. ಅವರು ರಿಕ್ವೆಸ್ಟ್ ಮಾಡಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ. ಸೊ ಎಲ್ಲ ಕಂಪ್ಲೀಟ್ ಆಗಲಿ. ಅವರು ಕೂಡ ಕರ್ಕೊಂಡು ಬಂದು ಒಂದ್ಸತಿ ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು ಮುಖ್ಯಮಂತ್ರಿಗಳು. ಬಂದು ಇದನ್ನ ನೋಡ್ಕೊಂಡು ಹೋಗಿದ್ರು ಅವರು. ಅದಾದ್ಮೇಲೆ ಮುಂದಕ್ಕೆ ಏನೇನ್ ಬೇಕೋ ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಸೊ ಇವತ್ತು ಸುಮಾರು 30% ಜನ ಹೊಸೂರು ರೋಡ್ಗೆ ಏನು ಹೋಗ್ತಾರೆ ಅವ್ರೆಲ್ಲರೂ ಕೂಡ ಇದು ಅನುಕೂಲಕ್ಕೆ ಅವ್ರಿಗೆಲ್ಲರೂ ಕೂಡ ಬರ್ತಾ ಇದೆ. ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಈ ರಾಗಿಗುಡ್ಡ ಏನು ಜಂಕ್ಷನ್ ಇದೆ, ಇದು ಈ ಭಾಗದ ದಕ್ಷಿಣ ಭಾಗದ ಬೆಂಗಳೂರಿಗೆ, ವಿಶೇಷವಾಗಿ ನಮ್ಮ ಕನಕಪುರ ರೋಡು ಜಯನಗರದಿಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ HSR ಲೇಔಟ್ ಹೋಗುವಂತವ್ರಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ಹೊಸೂರು ರೋಡ್ ಹೋಗೋರು ಕೂಡ ಬಹಳ ಅನುಕೂಲ ಆಗ್ತದೆ. ಮಹದೇವಪುರಕ್ಕೂ ಕೂಡ ಅನುಕೂಲ ಆಗ್ತದೆ. ಸೊ ಹಂಗೆ ಇದು ಒಂದು ದೊಡ್ಡ ಯೋಜನೆ. ಈಗಾಗಲೇ 5 ಲೈನ್ ಪಾರ್ಟ್ ಇರುವಂತ ಫೇಸ್ 2 ಪ್ರಾಜೆಕ್ಟ್, ಎಲಿವೇಟೆಡ್ ಮೆಟ್ರೋ RV ರೋಡ್ ಬೊಮ್ಮಸಂದ್ರ, ಅದು 9.5 ಕಿಲೋಮೀಟರ್ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 5,745 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಈ ಮೇಜರ್ ಸಿವಿಲ್ ಸಿಸ್ಟಮ್ ವರ್ಕ್ ಈಗಾಗಲೇ ಕೆಲಸ ಆಗ್ತಾ ಇದೆ. ಅದು ಕೂಡ ಫೋಟೋ ಸೈಜ್ ಟೆಸ್ಟಿಂಗ್ ಕೂಡ ಈಗಾಗಲೇ ಆಗ್ತಾ ಇದೆ. ಸೊ ಈ ವರ್ಷದ ಕೊನೆಗೆ 8 ಟ್ರಾನ್ಸಿಟ್ 15 ನಿಮಿಷದಲ್ಲಿ ಹೋಗೋ ರೀತಿಲಿ ಇದು ಅನುಕೂಲ ಆಗ್ತಾ ಇದೆ. ಸೊ ಅದು ಕೂಡ ತಮ್ಮ ಗಮನಕ್ಕೆ ನಾನು ಗಮನಿಸ್ತಾ ಇದ್ದೇನೆ. ಈ ಜೊತೆಗೆ ಜಯದೇವ ಮೆಟ್ರೋ ಸ್ಟೇಷನ್ ಐಕಾನಿಕ್ ಎಂಟ್ರಿ ಸ್ಟೇಷನ್ ಅಲ್ಲಿ ರೋಡ್ ಅಂಡರ್ ಪಾಸ್ ಇದೆ, ಫ್ಲೈಓವರ್ ಇದೆ, 5 ಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಇದೆ. ಸೊ ಮೆಸೈನ್ ಮತ್ತು 6 ಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಎಲ್ಲ ಕೂಡ ಅದು ಕೂಡ ಇದೆ.